ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಹಂಗಾರೆ ಬನ್ನಿ ಒಂದ್ ದೇವದ ಮೂವಿ ನೋಡೋಣ. ಆರ್ ಫ್ಯಾನ್ಸ್ ಎಲ್ಲ ಮುಂದೆ ಬನ್ನಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಬ್ಬ ಚಿಕ್ಕ ಹುಡುಗ ಅಮ್ಮನಿಗೆ ಒಂದು ಚೈನ್ ಕೊಡ್ತಾನೆ. ಅಮ್ಮ, ಈ ಚೈನ್ ಯಾವಾಗಲೂ ನೀನ್ ಹಾಕೊಬೇಕಂತ. ಸರಿ ಮಗನೆ ಕೊಡೋ, ಹಾಕೋತೀನಿ ಅಂತೇಳಿ ಹಂಗೆ ಚೈನ್ ಹಾಕೊಂಡು ಆ ಸಂಸಾರ ಕೈ ಹಿಡ್ಕೊಂಡು ನೀಟಾಗಿ ಆಡ್ತಾ ಅವ್ರೆ. ಹಂಗೆ ಹುಡುಗ ಕಣ್ಣು ಮುಚ್ಕೊಂಡ ನೋಡಿದ್ರೆ ಸುತ್ತಮುತ್ತ ಯಾರು ಇಲ್ಲ. ಅಮ್ಮ, ಅಪ್ಪ, ತಮ್ಮ ಎಲ್ಲಿದ್ದೀರಾ ನೀವು ಅಂತೇಳಿ ಹಂಗೆ ಹುಡ್ಕೊಂಡ್ ಬರ್ತಾವನೆ. ಅಲ್ಲಿ ಇವ್ರಮ್ಮ ಮಗ ಇದ್ನಲ್ಲ, ಅವ್ನ ಹಾಕೊಂಡ್ ನೀರಲ್ಲಿ ಹಂಗೆ ಅದುಮ್ತಾವ್ರೆ. ಅದನ್ನ ನೋಡಿದ ತಕ್ಷಣ ಹುಡುಗ ಎದ್ದು ಬಿದ್ದು ಓಡ್ತಾನೆ. ಟಕ್ಕಂತ ಬಂದು ಅವನ್ನ ಎಳ್ಕೊಂಡ್ರು. ಅಲ್ಲಾಗ್ತಾರೆ ಟೈಟ್ಲು. ಅವ್ರ ಅಮ್ಮನ ಹೆಸರು ಲರೋನಾ ಅಂತ. ಈ ಮೂವಿ ಹೆಸರು ಅದೇನೆ. ಹಿಂಗೆ ಈ ಕಡೆ ಒಂದ್ ಫ್ಯಾಮಿಲಿ ಟಕ 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 ಅಂತ ರೆಡಿ ಆಯ್ತವ್ರೆ. ಗಂಡ ಇಲ್ದಿರೋ ಫ್ಯಾಮಿಲಿ. ಪೊಲೀಸು ತೀರೋಗ್ಬಿಟ್ರು ಅವರು. ಏನಕ್ಕಪ್ಪ ಇಷ್ಟೊಂದು ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಅನ್ಕೊಂಡ್ರೆ ಮಕ್ಕಳನ್ನ ಸ್ಕೂಲ್ ಬಸ್ ಹತ್ಸಕ್ಕೆ ಹೋಗ್ತಿದಾರೆ. ಇವ್ರ ಕೆಟ್ಟಗಳಿಗೆ ಬಸ್ಸು ಹೊಂಟೋಯ್ತು. ಅಮ್ಮನು ಸೀದಾ ಆಫೀಸ್ಗೆ ಹೋಯ್ತಾರೆ. ಅಮ್ಮ ಒಂದು ಈ ಚಿಕ್ಕ ಮಕ್ಕಳಿಗೆಲ್ಲ ಹಿಂಸೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಲ್ಲ, ಆ ಕೆಲಸ ಮಾಡ್ತಾ ಇರೋದು ಅಮ್ಮ. ಜೊತೆಲಿ ಕೆಲಸ ಮಾಡೋರು ಹೇಳ್ತಾವ್ರೆ, ಏನಮ್ಮ ಆ ಅಮ್ಮ ತುಂಬಾ ಮಕ್ಕಳಿಗೆ ಟಾರ್ಚರ್ ಮಾಡ್ತಾವಳೆ. ನಿನ್ ಫ್ರೆಂಡ್ ಆಗಿರೋದಕ್ಕೆ ಬರೀ ನೀನು ವಾರ್ನಿಂಗ್ ಮಾತ್ರ ಕೊಡ್ತಾ ಇದೀಯ, ಅದಕ್ಕೆ ಬೇರೆಯವ್ರನ್ನ ಕಳ್ಸೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾರೆ. ಸರ್ ಬೇಡ ಸರ್, ಅವಳು ನನ್ನ ಫ್ರೆಂಡೇ, ನಾನು ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ, ನಾನೇ ಹೋಗ್ತೀನಿ ಬಿಡಿ ಅಂತೇಳಿ ಜೊತೆಲೊಬ್ರು ಪೊಲೀಸ್ ಅವ್ರನ್ನ ಕರ್ಕೊಂಡು ಸೀದಾ ಆ ಮನೆಗೆ ಹೋಯ್ತಾರೆ. ಡೋರ್ ಓಪನ್ ಮಾಡಿದ್ರು. ನೋಡಿದ್ರೆ ಅವರು, ನೀನ್ ಯಾಕೆ ಬಂದೆ, ನೀನ್ ಬರಬೇಡ, ಇಲ್ಲಿಂದ ಹೋಗು ಆಚೆ ಅಂತ ಹೇಳ್ತಾರೆ. ಲೇ, ಯಾಕೆ ಮಕ್ಕಳಿಗೆ ಹಿಂಸೆ ಕೊಡ್ತಾ ಇದೀಯಾ, ಡೋರ್ ಓಪನ್ ಮಾಡು, ನಾನು ಒಬ್ಬನೇ ಬರ್ತೀನಮ್ಮ, ಆ ಪೊಲೀಸ್ ಅವರು ಬೇಡ ಅಂತೇಳಿ ಸೀದಾ ಮನೆ ಒಳಗೆ ಹೋಗಿ ನೋಡ್ತಾರೆ. ಒಂಥರ ಮಾಟ ಮಂತ್ರ ಶೂನ್ಯ ಮಾಡ್ದಂಗಿದೆ ಆ ಮನೆ ಒಳಗಡೆ. ಎಲ್ಲೇ ಮಕ್ಕಳು ಅಂತ ಅಲ್ಲಿ ಡೋರ್ ಹತ್ರ ಹೋಯ್ತಾರೆ. ಆ ಡೋರ್ ಹತ್ರ ಒಂದು ಕಣ್ಣಿನ ಚಿತ್ರನೂ ಬರ್ದಿಕ್ಕವ್ರೆ. ಬೇಡ ಕಣೆ, ಡೋರ್ ಓಪನ್ ಮಾಡಬೇಡ ಅಂತ ಆ ಪೊಲೀಸ್ ಅಮ್ಮನ ಹೊಡೆಯಕ್ಕೆ ಬರದ ಅವರು. ಹೆಂಗೋ ಹಿಂದ್ಗಡೆ ಇನ್ನೊಬ್ರು ಪೊಲೀಸರೆಲ್ಲ ಹಿಡ್ಕೊಂಡ್ರು. ಅವ್ರಮ್ಮ ಆ ಡೋರ್ ಕೀನ ಕತ್ತಲ್ಲಿ ತಗೊಳಕೊಂಡಿರ್ತಾರೆ. ಆ ಚೈನ್ ನ ಹೆಂಗೋ ಕಿತ್ಕೊಂಡ್ಬಿಡ್ತಾರೆ ಇವರು. ಸರಿ ಅಂತೇಳಿ ಮಕ್ಕಳನ್ನ ಡೋರ್ ಓಪನ್ ಮಾಡ್ತಾರೆ. ಇಬ್ರು ಮಕ್ಕಳು ಹೊರಗಡೆ ಕುಂತವ್ರೆ ತುಂಬಾ ಬೈದಿಂದ. ಅದ್ರಲ್ಲಿ ಆ ಹುಡುಗನು ಹೇಳ್ತಾನೆ, ಆಂಟಿ ಬೇಡ ಆಂಟಿ, ನಾವ್ ಇಲ್ಲೇ ಇರ್ತೀವಿ, ಆ ದೇವ ನಮ್ಮನ್ನ ಬಿಡಲ್ಲ ಆಂಟಿ, ಪ್ಲೀಸ್ ಇಲ್ಲೇ ಇರ್ತೀವಿ ಬಿಡಿ ಅಂತ ಹೇಳ್ತಾರೆ. ಬಟ್ ನಮ್ಮ ಹೀರೋ ಇನ್ನು ಕೇಳಲ್ಲ. ಏನೂ ಆಗಲ್ಲ ಬನ್ರು ಅಂತೇಳಿ ಸೀದಾ ಒಂದು ಅನಾಥಾಶ್ರಮ ಕರ್ಕೊಂಡ್ಬಂದು ಆ ಮಕ್ಕಳನ್ನ ಅಲ್ಲಿ ಬಿಡ್ತಾರೆ. ಇವರು ಸೀದಾ ಮನೆಗ್ ಬಂದ್ರು. ಗಂಡನ್ ಗ್ಯಾಪ್ಕ ಗಂಡ ಕೊಡ್ಸಿ ಚೈನ್ ಏನೋ ಅದು ಹಿಡ್ಕೊಂಡು ಅಳ್ತಾವ್ರೆ. ಮಗಳಗ್ ಕರೆದ್ಲು, ಅಮ್ಮ ಬಾಮ, ನಾನು ಸ್ನಾನ ಮಾಡ್ತಾ ಇದೀನಿ, ತಲೆಗೆ ಸ್ವಲ್ಪ ಸೋಪ್ ಹಾಕು ಅಂತ ಹೇಳ್ತದೆ. ಅಮ್ಮನು ಹೋಯ್ತಾರೆ. ಮಗಿಗೆ ಸೋಪು ಶಾಂಪೂನು ಹಾಕ್ತಾ ಅವ್ರೆ. ಹಂಗೆ ಈ ಕಡೆ ಕರ್ಕೊಂಡ್ಬಂದ್ ಬಿಟ್ರಲ್ಲ ಹುಡುಗರ್ನ. ಆ ಹುಡುಗರ್ನ ತೋರಿಸ್ತಾರೆ. ಅದ್ರಲ್ಲಿ ಒಬ್ಬ ಹೋಗಿ ಡೋರ್ ತರ ನಿಂತವನೆ. ಇನ್ನೊಬ್ಬನು, ಲವ್ ಅಲ್ಲೇನೋ ಮಾಡ್ತಾ ಇದೀಯಾ, ಬಾರೋ ಬಾರೋ ಅಂತ ಕರಿತವನೆ. ಬಟ್ ಆ ಹುಡುಗ ಬರ್ತಾ ಇಲ್ಲ. ಹಂಗೆ ತಲೆ ಬಗ್ಗಿಸ್ಕೊಂಡೇ ನಿಂತವನೆ. ಲವ್ ಬಾರೋ ಹೋಗೋಣ ಅಂತ ಈ ಹುಡುಗ ಕರ್ದ್ನಲ್ಲ, ಅವ್ರು ಹಿಂದ್ಗಡೆ ಕೈ ತೋರ್ಸಾನೆ. ಈ ಹುಡುಗನು ಹಿಂದೆ ತಿರುಗಿ ನೋಡ್ತಾನೆ. ಅಲ್ಲಿ ಮೇಲಡಿಂದ ನೀರ್ ಬೀಳುತ್ತೆ. ಅವಾಗ ಏನಾಗುತ್ತೆ ಗೊತ್ತಾ, ಈ ತರ ಆಗುತ್ತೆ. ಹೆಂಗಿರುತ್ತೆ ಹೇಳಿ ಸೀನ್ ಇದು. ಹಂಗೆ ನಮ್ಮ ಹೀರೋಯಿನ್ಗೆ ಒಂದು ಫೋನ್ ಕಾಲ್ ಬಂತು. ಇವರು ಹೋಗಿ ನೋಡ್ತಾರೆ. ಅದೇ ಇವಾಗ ಇಬ್ರು ಹುಡುಗರಿದಾರಲ್ಲ, ಅವ್ರಿಬ್ರು ಸತ್ತಲ್ಲಿ ಬಿದ್ದವ್ರೆ. ನಮ್ಮ ಹೀರೋಯಿನ್ ಮಗನು ಕಾರಲ್ಲಿ ಕುತ್ಕೊಂಡಿದ್ದನ್ನ ನೋಡ್ತಾನೆ ಅವನೇ. ಬಟ್ ಅವನಿಗೆ ಅವ್ರ ಅಪ್ಪನ ತರ ಪೊಲೀಸ್ ಆಗ್ಬೇಕಂತ ಆಸೆ. ಸರಿ ಹೋಗಿ ನೋಡೋಣ ಇರೋ ಏನಾಗುತ್ತೆ ಅಂತೇಳಿ ಅಲ್ಲಿ ಹೋಗಿ ಬಗ್ ನೋಡ್ತಾವನೆ. ಆ ಕಡೆಯಿಂದ ಯಾರೋ ಅಳೋ ತರ ಸೌಂಡ್ ಅವನಿಗೆ. ಲೋ, ನಾನು ಕಣೋ ನಿಮ್ಮಮ್ಮ, ನನ್ ಬಿಟ್ಟು ಹೋಗ್ಬಿಟ್ರಿ ಕಣೋ ಮಕ್ಕಳ, ಬಾನ್ರೋ ಅಂತೇಳಿ ಅವ್ನ ಕೈ ಹಿಡ್ಕೊಂತಾರೆ. ಅವ್ನ ಕೈಯಲ್ಲಿ ಒಂದ್ 2-3 ಮಾರ್ಕ್ ಆಗುತ್ತೆ. ಸೀದಾ ಹಂಗೆ ಹೋಗಿ ಕಾರಲ್ಲಿ ಕುತ್ಕೊಂತಾನೆ. ತಂಗಿನ ಒಂಥರ ನೋಡ್ತಾ ಇದೆ, ಏನೋ ಮೆಂಟ್ಲಿಗಿಂಟ್ಲಾಗೋದ, ಏನಕ್ಕೆ ಈ ತರ ಆಡ್ತಾ ಇದೆಯಾ ಅನ್ಬಿಟ್ಟು. ಸಡನ್ ಆಗಿ ಡೋರ್ ಗ್ಲಾಸ್ ಎಲ್ಲ ಓಪನ್ ಆಗಿ ಇಳಿತಾ ಇದೆ. ಆಟೋಮೆಟಿಕ್ ಆಗಿ ಡೋರ್ ಓಪನ್ ಆಯ್ತು. ನೋಡಿದ್ರೆ ಅದು ಅವ್ರ ಅಮ್ಮ. ಏನಾಯ್ತು ಮಕ್ಕಳೇ, ಏನೂ ಆಗಿಲ್ಲ ತಾನೆ, ನಡೀರಿ ಹೋಗೋಣ ಮನೆಗೆ ಅಂತೇಳಿ ಸೀದಾ ಎಲ್ಲರೂ ಮನೆಗೆ ಬರ್ತಾರೆ. ಈ ಕಡೆ ಎಲ್ಲಾರು ಆ ಇಬ್ಬರು ಮಕ್ಕಳು ಸತ್ರಲ್ಲ, ಅವ್ರಿಗೆ ಕರ್ಕೊಂಡೋಗಿ ಸಮಾಧಿ ಮಾಡ್ತಾ ಅವ್ರೆ. ಅಲ್ಲೊಬ್ರು ಫಾದರ್ ಬಂದ್ರು. ಫಾದರ್, ಆ ಲೋರಾನಾ ಬಗ್ಗೆ ನಿಮ್ಗೆ ಏನಾರ ಗೊತ್ತಾ? ಲೋರಾನಾಮ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದು, ನನಗೇನು ಅಷ್ಟೊಂದು ಗೊತ್ತಿಲ್ಲ ಅಮ್ಮ. ಅಲ್ಲೊಬ್ರು ಪೂಜೆ ಮಾಡ್ತಾರಲ್ಲ, ಅವ್ರಿಗೆ ಸ್ವಲ್ಪ ಗೊತ್ತಿದೆ. ಅವ್ರನ್ನು ಗ್ಯಾಪ್ ಇಟ್ಕೊಳ್ಳಿ, ಸೆಂಟ್ರಲ್ ಬರ್ತಾರ ಅವರು. ಟಕ್ಕಂತ ಅಮ್ಮ, ನಾನು ಹೇಳದ್ನಲ್ಲೇ ಬೇಡ, ಆ ಡೋರ್ ಓಪನ್ ಮಾಡ್ಬೇಡ ಅಂತ ನೀನು ಹೇಳದ್ನಲ್ಲೇ, ಬೇಕು ಅಂತಾನೆ ಓಪನ್ ಮಾಡಿ ನನ್ನ ಮಕ್ಕಳನ್ನ ಈ ತರ ಸಾಯಿಸ್ಬಿಟ್ಟಲ್ಲೇ, ನೀನೇ ಕಣೆ ಸಾಯಿಸಿದ್ದು. ನೀನೇನಾರ ಅನ್ಕೋ, ಆ ಲೊರನ ನಿನ್ ಮಕ್ಕಳಾದ್ರೂ ಬರ್ತಾರೆ, ಹುಷಾರಾಗಿ ಇಟ್ಕೊ ಮಕ್ಕಳನ್ನ ಅಂತೇಳಿ ಒಂದ್ ಲೈಟ್ ಆಗಿ ಒಂದು ವಾರ್ನಿಂಗ್ ಕೊಡ್ತಾರೆ. ಈ ಕಡೆ ಚರ್ಚಲ್ಲಿ ಫಾದರ್ ಕರೆದು ಹೇಳ್ತಾವ್ರೆ ಆ ಲೊರನ ಬಗ್ಗೆ. ಲೊರನ ಒಂದು ಸೂಪರ್ ಆಗಿದ್ದು ಹುಡುಗಿ ಅಂತ ಅವಳು. ಏನೋ ಗೊತ್ತಿಲ್ಲಮ್ಮ, ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಟ್ಲು. ಮಾಟ ಮಂತ್ರ ಎಲ್ಲ ಮಾಡ್ತಾಳೆ. ಇವಾಗ ಅವಳೇ ದೆವ್ವ ಆಗಿ ಸುತ್ತಾವಳೆ ಅಂತ ಒಂದ್ ನ್ಯೂಸ್ ಹಬ್ಬಿದೆ ಊರಲ್ಲಿ ಅಂತ ಹೇಳ್ತಾರೆ. ಈ ಕಡೆ ಹಂಗೆ ಮನೆಯಲ್ಲಿ ಆ ಮಗಿನ ತೋರಿಸ್ತಾರೆ. ಅಲ್ಲಿ ಮಳೆ ಬರ್ತಾರ ತರ ಇದೆ. ಅದಕ್ಕಾಗಿ ಮಗಿ ಛತ್ರಿ ಎತ್ತುತ್ತೆ. ನೋಡಿದ್ರೆ ಈ ಸೀನ್ ಆಗುತ್ತೆ. ಹಂಗೆ ಗಾಳಿ ಬಂತು, ಆ ಛತ್ರಿ ಸೀದಾ ನೀರೊಡೆ ಬಿತ್ತು. ಆ ಮಗಿನ ಹೋಗ ನೀರಲ್ಲಿ ಛತ್ರಿ ಎತ್ತುತ್ತೆ. ಆವಾಗ ಈ ಸೀನ್ ಆಗುತ್ತೆ. ಅದು ಕೈ ಹಿಡ್ಕೊಂಡು ಒಂಥರ ಅವಳು ಕೈನು ಸುಟ್ಟಾಕ್ಬಿಡ್ತು. ಕೈಯಲ್ಲಿ ಇವಾಗ ಈ ಮಗಿಗೂ ಮಾರ್ಕ್ ಐತೆ. ಅಮ್ಮ ಮನೆಗ್ ಬಂದ್ರು. ಲೇ, ಈ ಮಕ್ಕಳ ಎಲ್ಲಿದ್ದೀರಾ ಅಂತ ಹುಡುಕ್ತಾವ್ರೆ. ನೋಡಿದ್ರೆ ಆ ಮಗು ಭಯ ಬಿದ್ದಿ ಇಲ್ಲಿ ಬಂದು ಕುಂತ್ಕೊಂಡೈತೆ. ಅಮ್ಮನು ಬಂದು ಕೇಳ್ತಾರೆ ಏನಾಯ್ತು ಅಂದ್ಬಿಟ್ಟು. ಇಲ್ಲಮ್ಮ, ಅಲ್ಲಿ ಬಿದ್ದೋಗ್ಬಿಟ್ಟೆ ಅಂತೇಳಿ ಆ ಮಗು ಸುಳ್ಳು ಹೇಳ್ಬಿಡುತ್ತೆ. ಹಂಗೆ ಈ ಕಡೆ ಅಲ್ಲೊಬ್ರು ಅದೇ ಕಾರ್ಯ ಮಾಡ್ಬೇಕಾದ್ರೆ ಪೂಜೆ ಮಾಡ್ತಾ ಇರಲ್ಲ, ಅವರು ಮನೆಗ್ ಬಂದು ಎಲ್ಲ ಎವಿಡೆನ್ಸ್ಗಳನ್ನ ತಗೊಂತವ್ರೆ. ಆ ಮಕ್ಕಳಿಗೆ ಇಲ್ಲಿ ಏನಾಯ್ತು ಮನೇಲಿ ಅಂತ. ಇವರು ಒಂಥರ ಫಾದರ್ ಇದ್ದಂಗೆನೆ ದೆವ್ವ ಓಡಿಸೋರು. ಈ ಕಡೆ ಹಂಗೆ ನಮ್ಮ ಹೀರೋಯಿನ್ ಮನೆನ ತೋರಿಸ್ತಾರೆ. ಹಂಗೆ ಆ ಹುಡುಗರು ಸತ್ತರಲ್ಲ, ಆ ಕೇಸ್ ಫೋಟೋ ನೋಡ್ತಾ ಅವ್ರೆ. ಕೆಳಗಡೆ ಏನೋ ಸೌಂಡ್ ಆದಂಗ ಆಯ್ತು. ಏನಪ್ಪಾ ಇದು ಸೌಂಡ್ ಅಂತ ಹೋಗಿ ನೋಡಿದ್ರೆ ಮಗ ಅಲ್ಲಿ ನಿಂತ್ಕೊಂಡವನೆ. ಯಾಕೆ ಮಗನೆ ಇಲ್ಲಿ ನಿಂತ್ಕೊಂಡಿದ್ಯಾ, ಬಾರೋ ಹೋಗೋಣ ಅಂತ ಹಿಂಗ್ ಕರೀತಾರೆ. ಅವಾಗ ಅಲ್ಲಿ ಈ ಸೀನ್ ನಡೀತಾರೆ. ಅಮ್ಮನು ಸಖತ್ ಭಯ ಬಿಡ್ತಾರೆ. ಸೀದಾ ರೂಮ್ ಕರ್ಕೊಂಡ್ ಬರ್ತಾರೆ. ನೋಡಿದ್ರೆ ರೂಮ್ ಅಲ್ಲಿ ಯಾರೋ ನಿಂತ್ಕೊಂಡಿರೋದ ಈ ತರ. ಈ ಕಡೆ ಮಗಳು ರೂಮ್ ತೋರಿಸ್ತಾರೆ. ಅಲ್ಲಿ ಡೋರು ಆಟೋಮೆಟಿಕ್ ಓಪನ್ ಆಗ್ತಾ ಇದೆ. ಏನಪ್ಪಾ ಅಂತ ನೋಡಿದ್ರೆ ಆ ದೆವ್ವ ಅಲ್ಲೇ ನಿಂತ್ಕೊಂಡೈತೆ. ಡೋರ್ ಕ್ಲೋಸ್ ಆಗುತ್ತೆ. ಅಮ್ಮ ಪಡ್ಕೊಂಡು ಹೋಯ್ತಾರೆ ಮುಂದ್ಗಡೆ. ನೋಡಿದ್ರೆ ಕೈಯಲ್ಲಿ ಒಂದು ದೊಣ್ಣೆ ಇಟ್ಕೊಂಡು ನೈಟ್ ಫುಲ್ ಪಾಪ
ಮಲಗದೇ ಇಲ್ಲ ಇವರು. ಹಂಗೆ ತಿರ್ಗಾ ಇವಾಗ ಸತ್ರಲ್ಲ ಇಬ್ರು ಅವ್ರ ಅಮ್ಮನ್ ನೋಡಕ್ಕೆ ಬೆಳಗ್ಗೆ ಬಂದವ್ರೆ. ನೋಡಿದ್ರೆ ಅವ್ರ ಕೈಯಲ್ಲೂ ಆ ಮಾರ್ಕ್ ಐತೆ. ಅಲ್ಲ ನಾನೇನೋ ಗೊತ್ತಿಲ್ಲದೆ ಮಾಡ್ದೆ, ನೀನ್ ಚೆನ್ನಾಗಿರ್ಬೇಕಂತಾನೆ ಮಾಡ್ದೆ, ಏನ್ ನೀನೇ ನನ್ ಮಕ್ಕಳನ್ನ ಕೊಂದಲ್ಲೇ ಹಾಳು ಮಾಡ್ದಲೆ. ಆ ಲೊರಾನ ನಿನ್ ಮನೆಗೂ ಬರ್ತಾಳೆ, ನಿನ್ ಮಕ್ಕಳನ್ನ ಎತ್ಕೊಂಡು ಹೋಗ್ತಾಳೆ. ಯಾಕಂದ್ರೆ ಲೊರಾನ ನನ್ಗೆ ಹೇಳಿದಾಳೆ ಹೆಂಗಾರು ಮಾಡಿ ಅವ್ರ ಮಕ್ಕಳನ್ನ ಇಬ್ಬರನ್ನು ಕೊಟ್ಬಿಡು ನನಗೆ, ನಿನ್ ಮಕ್ಕಳನ್ನ ನಾನು ವಾಪಸ್ ಕೊಡ್ತೀನಿ ಅಂತ, ನಿನ್ ಮಕ್ಕಳನ್ನ ನಾನು ಸಾಯಿಸ್ತೀನಿ ಕಣೆ ಅಂತೇಳಿ ಆ ಅಮ್ಮನು ಈ ಕಡೆ ಚಾಲೆಂಜ್ ಮಾಡ್ತಾ ಇದೆ. ಈ ಕಡೆ ಹಂಗೆ ಮನೆಯಲ್ಲಿ ಮಗನ್ ತೋರಿಸ್ತಾರೆ. ಏನೋ ಮೇಲ್ಗಡೆ ಅಲ್ಮಾರಿಯಲ್ಲಿ ಸೌಂಡ್ ಆದಂಗ ಆಯ್ತು. ಸರಿ ಅಂತೇಳಿ ಮೇಲ್ಗಡೆ ಹೋಗಿ ನೋಡ್ತಾನೆ. ಆ ಕರ್ಟನ್ ಹಿಂಗ್ ಗಾಳಿಲಿ ಎದೊಳುತ್ತೆ ಮೇಲ್ಗಡೆ. ಏನಪ್ಪಾ ಆಯ್ತು ಅಂತ ಹಿಂಗ್ ನೋಡ್ತಾ ಇರ್ತಾನೆ. ನೋಡಿ ಇದು ಹಿಂಗಿತ್ತು. ಅಮ್ಮ ಬಂದ್ರು, ಪಾಪ ಮಗನಿಗೇನೋ ಮೈಗೂ ಹುಷಾರಿಲ್ಲ ಅಂತೇಳಿ ಸೀದಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ನೈಟ್ ಮನೆ ಕರ್ಕೊಂಡ್ ಬಂದು ಊಟನೂ ಹಾಕ್ತಾರೆ. ಮಕ್ಕಳು ಇಬ್ರು ಫುಲ್ ಫೀಲಿಂಗ್ ಅಲ್ಲಿ ಡಲ್ ಆಗಿ ಹೋಗ್ಬಿಟ್ರು. ಪಾಪ ಎಷ್ಟು ಚೆನ್ನಾಗಿ ಆಡ್ಕೊಂಡಿದ್ದ ಮಕ್ಕಳು. ಆಚ ಕಡೆ ಯಾರೋ ಬಂದ್ರು, ಇವ್ರ ಜೊತೆ ಕೆಲಸ ಮಾಡೋರೆ. ಮಕ್ಕಳಿಗೆ ನೀನು ಹಿಂಸೆ ಕೊಡ್ತಾ ಇದೆಯಾ, ಅವ್ರ ಕೈಯಲ್ಲಿ ಮಾರ್ಕ್ ನೋಡಿ ಹೆಂಗೈತೆ ಅಂತೇಳಿ ಇವ್ರ ಮೇಲೆ ಕೇಸ್ ಹಾಕಕ್ ಬಂದ್ಬಿಟ್ಟಿದ್ದಾರೆ ಅವರು. ಮಕ್ಕಳ ಹತ್ರನೂ ಮಾತಾಡ್ತಾರೆ. ಅಮ್ಮನ್ನ ಆಚೆ ಕೇಳ್ತಾರೆ. ಇವರೇ ಪೊಲೀಸು, ಇವಾಗ ಇವರೇ ಆಚೆ ಅವ್ರೆ. ಅವರು ಮಾತಾಡ್ಕೊಂಡು ಹೋದ್ರು. ಅಮ್ಮ ಬಂದು ಮಗನ ಹತ್ರ ಕೇಳ್ತಾರೆ, ಮಗನೇ ಏನಾಯ್ತು ಹೇಳು ಅಂತ. ಅಮ್ಮ ನಾನು ಹೇಳಿದ್ರೆ ನೀನ್ ನಂಬಲ್ಲಮ್ಮ, ನಾನು ನಂಬ್ತೀನಿ ಹೇಳು ಮಗನೇ, ನನ್ ಮಗ ಅಲ್ವಾ ನೀನು. ಅಮ್ಮ ನಾನು ಆ ದೆವ್ವನ್ ನೋಡ್ದೆ ಅಮ್ಮ, ಅವತ್ತಲ್ಲಿ ನೀವು ಆ ಹುಡುಗರು ಸತ್ರು ಅಂತ ಹೋಗಿದ್ರಲ್ಲ, ಅಲ್ಲಿ ನಾನು ಬಂದೆ ಅಮ್ಮ, ಅಲ್ಲಿ ಯಾರೋ ಅಳ್ತಾ ಇದ್ರು, ಯಾರು ಅಂತ ಕೇಳಿದ್ದಕ್ಕೆ ಟಮಾರ್ ಅಂತ ಬಂದ್ ನನ್ನ ಕೈ ಹಿಡಿದಿ ಹಂಗೆ ಸುಟ್ಟಾಕ್ಬಿಟ್ರಮ್ಮ ಅಂತ ಹೇಳ್ತಾವ್ರೆ. ಈ ಕಡೆ ಹಂಗೆ ಮಗಿನ ತೋರಿಸ್ತಾರೆ. ಮಗಿ ಸ್ನಾನ ಮಾಡ್ತಾ ಇದೆ. ಅವಾಗ ಈ ಮಗಿಗೆ ಶಾಂಪು ಹಾಕೋದು ಅವ್ರ ಅಮ್ಮ ಅಲ್ವಾ, ಈ ಸಲಿ ಒಂದ್ ಚೇಂಜ್ ಇರ್ಲಿ ಅಂತೇಳಿ ಆ ದೆವ್ವ ಬಂದು ಶಾಂಪು ಹಾಕ್ತಾ ಇದೆ. ಇದು ಬಿಡು ಅಮ್ಮನೇ ಇರ್ಬೇಕಂತೇಳಿ ಸುಮ್ನೆ ಇದೆ. ಅಮ್ಮ ಶಾಂಪು ಜಾಸ್ತಿ ಆಯ್ತು, ಸ್ವಲ್ಪ ತಲೆ ತೊಳಿ, ಅದು ನೀರಲ್ಲಿ ಹಾಕಿ ಅದುಮುತ್ತೆ, ಬಟ್ ಹುಡುಗಿನ ಆಚೆ ಬರಕ್ಕೆ ಬಿಡ್ತಾ ಇಲ್ಲ. ಅದು ಹಂಗೆ ಆಚೆ ಬರುತ್ತೆ. ಆ ಕಡೆ ತಿರುಗಿ ನೋಡ್ತಾ ಇದೆ. ಆಮೇಲೆ ಈ ಸೌಂಡ್ ಅಮ್ಮನ ಲೈಟ್ ಆಗಿ ಕೇಳಿಸ್ತು. ಅಮ್ಮ ಗುಡುಗುಡು ಅಂತ ಹೋಗಿ ಚೆಕ್ ಮಾಡ್ತಾರೆ ಮಗಳನ್ನ. ಆ ದೆವ್ವನು ಅಲ್ಲಿಂದ ಎಸ್ಕೇಪ್ ಆಗೋಯ್ತು. ಆದ್ರೆ ಮಗ ಮಾತ್ರ ಅಮ್ಮ ಅಲ್ಲಿ ನೋಡಮ್ಮ ಹಿಂದೆ ಅಂತ ಹೇಳ್ತಾವನೆ. ಇವರು ಏನಂತ ತಿರುಗಿ ನೋಡ್ತಾರೆ. ಈ ತರ ಸೀನ್ ಆಯ್ತಲ್ಲಿ. ಮನೇಲಿ ಎಲ್ಲ ಎದ್ದಿ ಬಿದ್ದಿ ಆಚೆ ಓಡ್ತಾವ್ರೆ. ಸೀದಾ ಆ ಚರ್ಚ್ ಫಾದರ್ ಹತ್ರ ಬಂದ್ರು. ಅವ್ರ ಕೈನ ತೋರಿಸ್ತಾರೆ. ಫಾದರ್ ನನಗೂ ಹಿಂಗಾಯ್ತು ಫಾದರ್, ನನ್ನ ಕುಟುಂಬ ಏನಾಗುತ್ತೋ ಗೊತ್ತಿಲ್ಲ ಫಾದರ್, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ನೋಡಮ್ಮ ಈ ದೆವ್ವ ಓಡಿಸೋ ಕೆಲಸ ನಾನ್ ಮಾಡಲ್ಲ. ಅವತ್ತು ಆ ಕಾಯಿಲ್ ನೋಡ್ದಲ್ಲ ಒಬ್ರು ಪೂಜೆ ಮಾಡ್ತಾರಲ್ಲ, ಅವ್ರ ಹತ್ರ ಹೋಗು, ಏನಾದ್ರು ನಿನ್ಗೆ ಹೆಲ್ಪ್ ಆಗುತ್ತೆ ಅಂತ ಅವ್ರ ಹತ್ರ ಕಳಿಸ್ತಾರೆ. ಇವರು ಸೀದಾ ಅವ್ರ ಹತ್ರ ಬಂದ್ರು. ಅವ್ರು ನೋಡಿದ ತಕ್ಷಣ ಇವ್ರಿಗೆ ಏನೋ ಒಂಥರ ಡೌಟ್. ಅವ್ರನ್ನು ನನಗೆ ಗೊತ್ತಮ್ಮ ನೀನ್ ಬರ್ತೀಯ ಅಂತ, ಆದ್ರೆ ಎಷ್ಟು ಲೇಟ್ ಆಗಿ ಬರ್ತೀಯ ಅಂತ ಅನ್ಕೊಂಡಿಲ್ಲ ಅಂತ ಹಿಂಗ್ ಹೇಳ್ತಾ ಇರ್ತಾರೆ. ನಮ್ಮ ಹೀರೋಯಿನ್ಗೆ ಆ ಅಪ್ಪನ ಮೇಲೆ ನಂಬಿಕೆನೇ ಇಲ್ಲ. ನಡೀರ್ ಮಕ್ಕಳ ಹೋಗೋಣ ಅಂತ ಹೇಳ್ತಾರೆ. ಆ ಮಾರ್ಕ್ ಆ ಅಪ್ಪ ನೋಡಿದ ತಕ್ಷಣ ಕರೆಕ್ಟ್ ಆಗಿ ಜಾಗಕ್ಕೆ ಬಂದಿದ್ಯಾ, ಯಾಕೆ ಕುತ್ಕೋ ಅಲ್ಲಿ ಅಂತೇಳಿ ಆ ಮೊಟ್ಟೆನೆಲ್ಲ ಇಕ್ಬಿಟ್ಟು ಕೆಲವೊಂದು ಮ್ಯಾಜಿಕ್ ಮಾಡ್ತಾರೆ. ಅದರಲ್ಲಿ ರಕ್ತ ಎಲ್ಲ ಬರ್ತಾ ಇದೆ. ಅದಕ್ಕೆ ನಮ್ಮ ಹೀರೋಯಿನ್ ನಂಬ್ತಾ ಇಲ್ಲ. ಏನ್ರಿ ಏನು ಕಾಮಿಡಿ ಮಾಡ್ತಾ ಇರಾ, ಮ್ಯಾಜಿಕ್ ಮಾಡ್ತಾ ಇರಾ ಅಂತ ಹೇಳಿದ ತಕ್ಷಣ ಹೌದಾ ಇರೋ ಒಂದ್ ನಿಮಿಷ ಅಂತ ಹೇಳಿ ಒಂದ್ ಮಂತ್ರ ಹೇಳ್ತಾರೆ. ಆ ಮೊಟ್ಟೆ ಎಲ್ಲ ಹಂಗೆ ತಿರುಗಿ ಬ್ಲಾಸ್ಟ್ ಆಗುತ್ತೆ. ಇವಾಗ ನಂಬಿಕೆ ಬಂತು ನಮ್ಮ ಹೀರೋಯಿನ್ಗೆ ಆ ಸ್ವಾಮೀಜಿ ಮೇಲೆ. ಅವಾಗ ನಮ್ಮ ಹೀರೋಯಿನ್ ಹೇಳ್ತಾರೆ, ಇಲ್ಲ ಆ ಮನೆಗೆ ನಾವು ಹೋಗಲ್ಲ, ನಾವು ಬೇಕಾದ್ರೆ ಇಲ್ಲೆಲ್ಲ ರೂಮ್ ತಗೊಂಡಿರೋದ. ಏನಮ್ಮ ಅದಕ್ಕೆ ಬೇಕಾಗಿರೋದು ರೂಮು, ನಿನ್ನ ಮನೆ ಅಲ್ಲ, ನೀವು ಬೇಕಾಗಿರೋದು ಅದಕ್ಕೆ, ಅದು ನಿಮ್ಮಿಂದೆ ಫಾಲೋ ಮಾಡ್ತಾ ಇದೆ, ನೀನ್ ಎಲ್ಲಿದ್ರು ಅದು ಬಂದೇ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಇವಾಗ ಏನ್ ಮಾಡೋದು, ನಡೀರಿ ನಿಮ್ ಮನೆಗೆ ಹೋಗೋಣ ಅಂತೇಳಿ ಸೀದಾ ನಮ್ಮ ಹೀರೋಯಿನ್ ಮನೆಗೆ ಆ ಫಾದರ್ ಎಲ್ಲರೂ ಬಂದು ತುಂಬಾ ಮಂತ್ರ ಹೇಳಿ ಆ ಮನೆಗೆಲ್ಲ ರಂಗೋಲಿ ಬಿಡ್ತಾವ್ರೆ, ಮರದ ರಂಗೋಲಿ. ಆ ಹುಡುಗನು ಒಂದು ಏಸುದು ಸ್ಟ್ಯಾಚು ಇಟ್ಕೊಂಡವನೆ. ಅದನ್ನ ನೋಡ್ಬಿಟ್ಟು ಆ ಸ್ವಾಮೀಜಿ ಅವರು ಹೇಳ್ತಾವ್ರೆ, ನೋಡಪ್ಪ ಅದು ಸುಮ್ನೆ ಅನ್ಕೊಂಬೇಡದು, ಅದಕ್ಕೆ ತುಂಬಾ ಶಕ್ತಿ ಇದೆ. ಯಾಕಂದ್ರೆ ಆ ಲೊರಾನ ಅನ್ನೋಳು ಆ ಹುಡುಗರ್ನ ಅವ್ರ ಗಂಡನೆಲ್ಲ ಸಾಯಿಸ್ಬೇಕಾರೆ ಆ ಮರಗಳೇ ಅವಳನ್ನ ನೋಡಿರೋದು, ಆ ಮರಗಳೇ ಸಾಕ್ಷಿ, ಅದೇ ಮರದಲ್ಲೇ ಆ ಸಿಲುವೆನ ಮಾಡಿರೋದು ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ ಇದೆಲ್ಲ ಕೇಳಿಸ್ಕೊಂತಾರೆ. ಹಂಗೆ ನೈಟ್ ಆಯ್ತು, ದೇವದಾಟ ಶುರು ಆಗುತ್ತೆ. ಇವಾಗ ಸುತ್ತ ಕ್ಯಾಂಡಲ್ ಅಂಟಿಸವ್ರೆ. ಅವ್ರ ಫ್ಯಾಮಿಲಿನ ಸೆಂಟ್ರಲ್ ಕುಂಡ್ರಿಸವ್ರೆ. ಇದಕ್ಕಿದ್ದಂಗೆ ಆ ಕಡೆ ಈ ಕಡೆ ಎಲ್ಲ ಸೌಂಡ್. ಅಲ್ಲಿ ನೋಡಿ ಆ ಮೆಟ್ಲತ್ರ ಬಂದು ನಿಂತ್ಕೊಂಡಿತ್ತದು. ಅದನ್ನ ನೋಡ್ತಾರೆ, ಅದು ಹಂಗೆ ಮರೆ ಆಗೋಯ್ತು. ಮನೆನೂ ಕತ್ಲಾಯ್ತಲ್ಲ, ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಒಂದು ಬೆಟರ್ ಮಾಸ್ ಲೈಟ್ ಇದೆ. ಅದನ್ನ ಎತ್ತಿ ಪಕ್ಕದಲ್ಲಿ ಇಟ್ಕೊಂಡು ಅವ್ರ ಅಮ್ಮ ನೋಡ್ತಾವ್ರೆ. ಮೇಲ್ಗಡೆಯಿಂದ ಏನೋ ಟನ್ ಟನ್ ಅಂತ ಬಿತ್ತು. ಏನಪ್ಪಾ ಇದು ಅಂತ ನೋಡ್ತಾರೆ. ಹಂಗೆ ದೆವ್ವ ಬಂದು ಅವ್ರ ಅಮ್ಮನ ಎತ್ಕೊಂಡು ಆ ಕಡೆ ಬಿಸಾಕದ. ಮಕ್ಕಳು ಎಸ್ಕೇಪ್ ಆಗಿ ಈ ಕಡೆ ಬಂದು ಕುತ್ಕೊಂಡು ಅಮ್ಮ ಅಮ್ಮ ಅಂತ ಕರೀತಾವ್ರೆ. ಈ ಕಡೆ ಫಾದರ್ ಅನ್ನು ಏನಪ್ಪ ಆಯ್ತು ಅಂತ ಹಂಗೆ ನೋಡ್ತಾವ್ರೆ. ಆ ಮಕ್ಕಳು ಫಾದರ್ ನಮ್ಮನ್ನ ಕಾಪಾಡಿ ಅಂತೇಳಿ ಒಂದ್ ಚೇರ್ ಕೆಳಗಡೆ ಬಂದು ಬಚ್ಚಿಕೋತಾವೆ. ಒಂದ್ ಲೈಟ್ ಹಂಗೆ ಉಳ್ಕೊಂಡ್ ಬಂತು ಆ ಮಕ್ಕಳ ಹತ್ರ. ಆ ಬೆಡ್ಶೀಟ್ನು ಹಂಗೆ ತೊಳ್ತಾ ಇದೆ. ಈ ಮಕ್ಕಳು ಎರಡು ಆಚೆ ಬರ್ತಾವೆ. ಆಗುತ್ತಲ್ಲಿ ಹುಡುಗರು ಹಂಗೆ ಬಡ್ಕೊಂತಾವ್ರೆ. ಈ ಸೌಂಡ್ ಅಮ್ಮನ್ ಕೇಳಿಸ್ತು. ಅವ್ರ ತಲೆಗೆ ಬೇರೆ ಏಟಾಗಿತ್ತಲ್ಲ, ಅವಾಗ್ಲೇ ಆ ದೆವ್ವ ಬಿಸಾಕಿ ಸರಿ ಅಂತೇಳಿ ಅಮ್ಮನು ಈ ಕಡೆ ಎದ್ದು ಬಂದ್ರು. ಮಕ್ಕಳ ಅನ್ಕೊಂಡು ನೋಡಿದ್ರೆ ಆ ದೆವ್ವ ಚಿಕ್ಕ ಹುಡುಗನ ಎಳ್ಕೊಂಡು ಹೋಗುತ್ತೆ. ನೋಡಿ ಆಚ ಕಡೆಗೆ ಸ್ಪೀಡ್ ಆಗಿ ಎಳ್ಕೊಂಡು ಹೋಗ್ತಾ ಇದೆ. ಅಮ್ಮನು ಬರ್ತಾವ್ರೆ. ಟಮರ್ ಅಂತ ಹುಡುಗನ ಯಾರು ಹಿಡ್ಕೊಂಡ್ರು. ನೋಡಿದ್ರೆ ಫಾದರ್ ಅದು. ಆ ದೆವ್ವನು ಇಳಿತಾ ಇದೆ ಆಚ ಕಡೆಗೆ. ಯಾವ್ದೋ ಒಂದು ತೀರ್ತಾ ಇರ್ತೆ ಅವ್ರ ಕೈಯಲ್ಲಿ. ಅದನ್ನ ಎತ್ತಿ ಆ ದೆವ್ವದ ಮೇಲೆ ಹಾಕಿದ ತಕ್ಷಣ ಒಂಥರ ಹೊಗೆ ಬರ್ತದೆ. ಟಕ್ಕಂತ ಆ ಮರದ್ದು ರಂಗೋಲಿ ಐತಲ್ಲ, ಅದನ್ನ ಅಲ್ಲಿ ಬಿಡ್ತಾರೆ. ಅವಾಗ ಆ ದೆವ್ವದ ಕೈಯಲ್ಲಿ ಹೊರಗಡೆ ಬರಕ್ ಆಗಲ್ಲ. ನೋಡಿದ್ರೆ ಮೇಡೆ ಒಂದು ಡೋರ್ ಓಪನ್ ಇದೆ. ಇನ್ನೇನ ದೆವ್ವ ಬರ್ಬೇಕು ಹಂಗೆ ಮಾಡಿ ಆ ಡೋರ್ನು ಅವರು ಕ್ಲೋಸ್ ಮಾಡ್ತಾರೆ. ಎಲ್ಲರೂ ಇವಾಗ ಮನೆ ಒಳಗಡೆ ಅವ್ರೆ. ಆ ಮಗಿ ಬೇರೆ ಅಲ್ಲಿ ಕಿಟಕಿಯಿಂದ ನೋಡ್ತಾ ಇದೆ. ಆ ಮಗಿದು ಬೊಂಬೆ ಆಚ ಕಡೆ ಬಿದ್ದೈತೆ. ಆ ರಂಗೋಲೆ ಬೇರೆ ಅಲ್ಲೇ ಬಿಟ್ಟಿದ್ದಾರೆ ಬಾಗಿಲು ಮುಂದೆ. ಆ ಮಗಿಗೆ ಬೊಂಬೆ ಬೇಕಲ್ವಾ, ಓಕೆ ಹೆಂಗಾರು ಮಾಡಿ ಬೊಂಬೆನ ಎತ್ಕೊಳ್ಳೋಣ ಅಂತೇಳಿ ಆ ಮಗು ಆ ಬೊಂಬೆನ ಎತ್ಕೊಳಕ್ ಹೋಗ್ತಾ ಇದೆ. ಆ ಬೊಂಬೆನ ಇಳಿತದಲ್ಲ, ಆ ರಂಗೋಲಿ ಸ್ವಲ್ಪ ಅಳಸೋಯ್ತು. ಹಂಗಾರೆ ಇವಾಗ ದೆವ್ವ ಒಳಗಡೆ ಬರುತ್ತೆ. ಅವ್ರ ಅಮ್ಮನ ಹಿಂದ್ಗಡೆಯಿಂದ ಬೇಡ ಕಣೆ ಅಂತ ಬಡ್ಕೊಂತಾರೆ. ಸೋ ಲೇಟ್ ರಂಗೋಲಿ ಅಳಸೋಗಿ ದೆವ್ವ ಬಂದು
ಬಂದು ಆ ಮಗುನ ಹಂಗೆ ಎಳ್ಕೊಂಡು ಹೊಂಟೈತದೆ ಆಚೆ ಕಡೆಗೆ. ಡೋರು ಕ್ಲೋಸ್ ಆಗೋಯ್ತು. ಇನ್ನು ಅಮ್ಮ ಆಚೆ ಹೋಗೋದಕ್ಕೂ ಆಗಲ್ಲ. ಹಂಗೆ ಮಾಡಿ ಆಚೆ ಬಂದು ನೋಡ್ತಾರೆ, ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆ ಬೊಂಬೆ ಬಿದ್ದೈತೆ. ಮಗುನ ಕಾಪಾಡ್ಲೇಬೇಕಂತೇಳಿ ಅವರು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಧುಮುಕ್ ಬಿಡ್ತಾರೆ. ಆ ಫಾದರ್ ಆಚೆ ಬಂದ್ರು, ನಮ್ಮ ಹೀರೋಯಿನ್ ಹೊರಗಡೆ ಹೋಯ್ತಾವ್ರೆ. ನೋಡಿದ್ರೆ ಆ ದೆವ್ವ ಆ ಸ್ವಿಮ್ಮಿಂಗ್ ಪೂಲ್ ಹೊರಡನೆ ಅವ್ರ ಅಮ್ಮನ್ನು ಅಟಾಕ್ ಮಾಡ್ತಾ ಇದೆ, ಎಳಿತಾ ಇದೆ, ಬಿಡ್ತಾ ಇಲ್ಲ. ಈ ಕಡೆಯಿಂದ ಸ್ವಾಮೀಜಿ ಅವ್ರು ಬಂದು ಸ್ವಲ್ಪ ಆಶೀರ್ವಾದ ಮಾಡಿ ಆ ದೇವ್ರದು ವಿಭೂತಿ ಏನೋ ಅನ್ಕೋತೀನಿ ಅದನ್ನ ಹಾಕಿದ ತಕ್ಷಣ ಆ ದೆವ್ವ ಅವ್ರನ್ನ ಬಿಟ್ಬಿಡುತ್ತೆ. ಆ ಮಗುನು ಅಮ್ಮ ಎಲ್ಲಾರು ಸೇಫ್ ಆಗಿ ಅವ್ರ ಇವಾಗ. ಆದ್ರೆ ಆ ಹುಡುಗಿ ಮಾತ್ರ ಯಾರ ಹತ್ರ ಮಾತಾಡ್ತಾ ಇಲ್ಲ, ಒಂಥರ ಕಲ್ ತರ ನಿಂತವಳೆ. ಅವ್ರ ಅಮ್ಮನು ಕೇಳ್ತಾವ್ರೆ ಏನಾಯ್ತು ಮಾತಾಡೆ ಅಂತ. ಅವಾಗ ಆ ಫಾದರ್ ಹೇಳ್ತಾರೆ, ಇಲ್ಲ ಇವಾಗ ಅವಳು ಆ ಲೊರಾನ ಕಂಟ್ರೋಲ್ ಇದ್ದಾಳೆ, ಏನು ಮಾಡಕ್ಕಾಗಲ್ಲ, ಸುಮ್ನೆ ಇರೋ ಅಂತೇಳಿ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಅಮ್ಮನು ಆ ಇಬ್ಬರು ಮಕ್ಕಳನ್ನ ಕರ್ಕೊಂಡೋಗಿ ಒಂದು ಸೋಫಾ, ಒಂದು ವಾಲ್ ರೂಬ್ ಅದರಲ್ಲಿ ಬಚಿಕ್ತಾರೆ. ಆ ಲೊರಾನ ದೆವ್ವ ಬೇರೆ ಆಚೆ ನಿಂತೈತೆ. ಸೀದಾ ಅದು ಇವಾಗ ಮನೆ ಒಳಗಡೆನೆ ಬರ್ತದೆ. ಯಾಕಪ್ಪ ಅಂದ್ರೆ ಅದನ್ನ ಆ ಹುಡುಗಿನ ಕಂಟ್ರೋಲ್ ಮಾಡ್ತಾ ಇದೆಯಲ್ಲ ಇವಾಗ. ನೋಡಿದ್ರೆ ಅದು ಲೊರಾನ ದೆವ್ವ ಅಲ್ಲ, ಅದೇ ಇಬ್ಬರು ಮಕ್ಕಳನ್ನ ಬಲಿ ಕೊಟ್ಲಲ್ಲ ಅವರು ಗನ್ ತಗೊಂಡ್ ಬಂದವ್ರೆ. ನಾನು ಹೇಳಿಲ್ವನೆ ನಿಮ್ ಮಕ್ಕಳನ್ನ ಕರ್ಕೊಂಡೋಗಿ ಬಿಡ್ತೀನಿ ಇವಾಗ, ನನ್ನ ಮಕ್ಕಳು ಬರ್ತಾರೆ ಅಂತೇಳಿ ಗನ್ ಪಾಯಿಂಟ್ ಅಲ್ಲಿ ಇಬ್ರು ನಿಲ್ಸವ್ರೆ. ಅವರು ಹೇಳ್ತಾವ್ರೆ ಹೀರೋಯಿನ್ ಬೇಡ ಕಣೆ ನಂಗೆ ಶಮ್ಸು ಬೇಡ ಅಂತ ಹೇಳ್ತಾರೆ. ಡಮಾರ್ ಅಂತ ಅಮ್ಮ ಶೂಟೇ ಮಾಡ್ಬಿಡದ. ನೋಡಿದ್ರೆ ಫಾದರ್ ಹಂಗೆ ಕೆಳಗಡೆ ಬಿದ್ರು. ಆ ಅಮ್ಮ ಲೊರಾನ ಬಾ ಬಂದು ಮಕ್ಕಳನ್ನ ಕರ್ಕೊಂಡೋಗು, ನನ್ನ ಮಕ್ಕಳನ್ನ ಕೊಡು ಅಂತೇಳಿ ಆ ರಂಗೋಲಿನ ಫುಲ್ ಗಳಿಸ್ತಾರೆ. ಡಮಾರ್ ಅಂತ ಒಂದು ಗಾಳಿ ಬರುತ್ತೆ ನೋಡಿ. ಬಂದಂಗೆ ಸೀದಾ ಅವ್ರ ಅಮ್ಮನ್ ಕರ್ಕೊಂಡೋಗಿ ಒಂದು ರೂಮ್ ಅಲ್ಲಿ ಲಾಕ್ ಮಾಡ್ಬಿಡ್ತದೆ. ಮಕ್ಕಳನ್ನು ಅಲ್ಲಿ ಮೇಲ್ಗಡೆ ಜಾಗ ಇದೆ, ಅದ್ರ ಮೇಲೆ ಹೋಗಿ ಬಚ್ಚಿಕೊಂತಾರೆ. ಟಾರ್ಚ್ ಹಾಕಿ ನೋಡ್ತಾವ್ರೆ, ಅಲ್ಲೊಂದು ದೇವ್ ತರ ಬೊಂಬೆನೇ ಇದೆ. ಅದನ್ನ ನೋಡಿನೇ ಇವರು ಭಯ ಬಿದ್ಬಿಡ್ತಾರೆ. ಆ ಕಡೆ ಎಲ್ಲ ಮಂಚ ಸೋಫಾ ಎಲ್ಲ ಜರುಗ್ತಾ ಇದೆ. ನೋಡಿದ್ರೆ ಆ ದೆವ್ವ ಅಲ್ಲಿಗೆ ಬಂತು. ಈ ಹುಡುಗನು ನಮ್ಮನ್ನ ಬಿಟ್ಬಿಡು ಅಂತ ಒಂದು ಚೈನ್ ನ ತೋರಿಸ್ತಾನೆ. ಈ ಚೈನು ಯಾವ ಚೈನ್ ಗೊತ್ತಾ? ಅದೇ ಸ್ಟಾರ್ಟಿಂಗ್ ಸೀನ್ ಒಬ್ಬ ಕೊಟ್ನಲ್ಲ, ಅಮ್ಮ ಇದನ್ ಕತ್ತಲ್ಲೇ ಹಾಕೊಬೇಕು ಅಂತ. ಆ ಚೈನ ನೋಡಿದ ತಕ್ಷಣ ಆ ದೆವ್ವಕ್ಕೆ ಒಂಥರ ಫೀಲಿಂಗ್ ಆಗೋಯ್ತು, ಇದೇನಪ್ಪ ಇದು, ಈ ಚೈನ ನನ್ನ ಮಕ್ಕಳು ಚೈನ ಅಂತ ಆ ಅಮ್ಮನ್ ಮುಖನ ಇವಾಗ ತೋರಿಸ್ತಾರೆ. ಈ ಹುಡುಗನು ಹಂಗೆ ಜರುಗ್ತಾವನೆ. ಅಲ್ಲೊಂದು ಮಿರರ್ ಇದೆ, ಕನ್ನಡಿ, ಅದಂಗೆ ಓಪನ್ ಆಗುತ್ತೆ. ಅದ್ರಲ್ಲ ಮುಖ ನೋಡಿದ ತಕ್ಷಣ ಲಭೋ ಅಂತ ಬಡ್ಕೊಳ್ಳುತ್ತೆ. ಹೆಂಗೋ ಅಮ್ಮನು ಫಾದರ್ ಇಬ್ರು ಮೇಲ್ಗಡೆ ಬಂದು ಅಲ್ಲೊಂದು ದೊಡ್ಡ ಫೈಟ್ ಆಗುತ್ತೆ ಆ ದೆವ್ವ ಜೊತೆ. ಫಾದರ್ಗೆ ಎಲ್ಲಾರನು ಹೊಡೆದಾಕ್ತಾರೆ. ಹೊಡೆದಾಕ್ಬಿಟ್ಟಿದ್ದೇನು ಕೊಲೆ ಮಾಡಕ್ ಬರುತ್ತೆ ನೋಡ್ರಿ ಆ ದೆವ್ವ. ಆ ಶಿಲ್ವೆ ಒಂದಿತ್ತಲ್ಲ ಏಸುದು, ಅದನ್ನ ಹಿಂಗ್ ತಳ್ತಾರೆ ಫಾದರ್. ಅದನ್ನ ಎತ್ಕೊಂಡು ಈ ತರ ಚುಚ್ತಾರೆ. ಅದಂಗೆ ಒಂಥರ ಈ ಪ್ಲಾಸ್ಟಿಕ್ ಸುಟ್ರೆ ಒಂಥರ ಆಗುತ್ತಲ್ಲ, ಸುಟ್ಟೋಗುತ್ತಲ್ಲ, ಆ ತರ ಸುಟ್ಟೋಗಿ ಅದು ಬಡ್ಕೊಂಡು ಹಂಗೆ ಚೂರ್ ಆಗ್ಬಿಡ್ತದೆ. ಇನ್ನ ಎಲ್ಲ ಕೂಲ್ ಆಯ್ತು. ಹಂಗೆ ಮಾರನೇ ದಿನ ಆಯ್ತು. ಆ ಫಾದರ್ ಬಂದಿದ್ದ ಕೆಲಸ ಮುಗೀತು. ಹೇಳ್ಬಿಟ್ಟು ಹುಷಾರಾಗಿರಮ್ಮ ಅಂತೇಳಿ ಹೋಯ್ತಾರೆ. ನಮ್ಮ ಹೀರೋಯಿನ್ ಮುಖಾನ ತೋರಿಸ್ತಾರೆ ಆ ಕೆಳಗಡೆ ಇರೋ ನೀರಲ್ಲಿ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ? ಚೆನ್ನಾಗಿದ್ರೆ ಜೊತೆಲಿ ಬಾಯ್.